ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊಸ ಅರ್ಜಿ ರೂಪರೇಷೆಗಳನ್ನ ಸಿದ್ಧಪಡಿಸಿದೆ. ಈ ಹಿಂದೆ 6 ಪ್ರಶ್ನೆಗಳಿದ್ದ ಅರ್ಜಿ ವಿಸ್ತರಿಸಲ್ಪಟ್ಟಿದ್ದು, ಅರ್ಜಿಯಲ್ಲಿ 4 ಹೆಚ್ಚುವರಿ ಪ್ರಶ್ನೆ ಸೇರ್ಪಡೆಯಾಗಿದೆ ಅಂತ ಹೇಳಲಾಗ್ತಿದೆ. ಹೊಸ ಅರ್ಜಿಯಲ್ಲಿ ಕುಟುಂಬದ ಅರ್ಹತೆ ಪರಿಶೀಲನೆ, ಸರ್ಕಾರಿ ನೌಕರರಿರುವ ಕುಟುಂಬಗಳ ಪತ್ತೆ, ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಸ್ಥಿತಿ ಸೇರಿದಂತೆ ಹಲವು ಅಂಶಗಳನ್ನು ಸ್ಪಷ್ಟಪಡಿಸುವಂತೆ ಸೂಚನೆ ನೀಡಿದೆ. 2ನೇ ಹಂತದ ಸಚಿವ ಸ್ಥಾನಕ್ಕಾಗಿ ಇನ್ನಿಲ್ಲದ ಕಸರತ್ತು ನಡೆಸುತ್ತಿರೋ ಮಾಜಿ ಸಚಿವ ಜಮೀರ್ ಅಹಮದ್ ಇವತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರನ್ನ ಭೇಟಿ ಮಾಡಿದ್ದಾರೆ. ಸದಾಶಿವನಗರದ ಸುರೇಶ್ ನಿವಾಸದಲ್ಲಿ ಭೇಟಿ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಏನೂ ಚರ್ಚೆ ನಡೆದಿಲ್ಲ, ನಾವಿಬ್ಬರು ಸ್ನೇಹಿತರು, ತಿಂಗಳಿಗೆ 4 ಬಾರಿ ಭೇಟಿಯಾಗುತ್ತೇವೆ ಎಂದಿದ್ದಾರೆ. ಇನ್ನು ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಖಂಡಿತವಾಗಿಯೂ ನನಗೆ ಬೇಸರ ಇಲ್ಲ. ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದರು. ಶಾಸಕ ಜಿಟಿ ದೇವೇಗೌಡರ ನಡೆ ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕಳೆದ ಹಲವು ವರ್ಷಗಳಿಂದ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವ ಜಿಟಿ ದೇವೇಗೌಡರನ್ನ ಮನವೊಲಿಸುವ ಕೆಲಸಗಳು ನಡೆಯುತ್ತಿದ್ದು, ಸದ್ಯ ಜಿಟಿಡಿ ನಡೆ ಬಗ್ಗೆ ಸ್ಪಷ್ಟತೆ ಇಲ್ಲ. ಇದರಿಂದಾಗಿ ಜೆಡಿಎಸ್ನ ವಿಧಾನ ಪರಿಷತ್ ಅಭ್ಯರ್ಥಿಗೆ ಟೆನ್ಷನ್ ಶುರುವಾಗಿದೆ. ಪರಿಷತ್ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪಣತೊಟ್ಟಿರುವ ಜೆಡಿಎಸ್ ಜಿಟಿಡಿ ಅವರ ಮನವೊಲಿಕೆಗೆ ಭಾರೀ ಸರ್ಕಸ್ ಮಾಡ್ತಾ ಇದೆ. ಜಿಟಿಡಿ ಜೊತೆಗೆ ಮಾಜಿ ಪಿಎಂ ಎಚ್.ಡಿ. ದೇವೇಗೌಡ ಸಹ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಗೃಹ ಸಚಿವರು, ಆದರೆ ಅವರು ದ್ವೇಷದ ಗೃಹ ಸಚಿವರ ರೀತಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಮಾತನಾಡುತ್ತಿದ್ದಾರೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗರಂ ಆಗಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಬಳಿ ಮಾತನಾಡಿದ ಅವರು, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡುತ್ತಿದ್ದೀರಿ. ಮೊದಲು ನಿಮ್ಮ ಆದ್ಯತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಕಿವಿಮಾತು ಹೇಳಿದ್ದಾರೆ. ನೀವು ಗೃಹ ಸಚಿವರಾಗುವ ಮುನ್ನವೂ ಮಾತನಾಡಿದ್ದೀರಿ, ಈಗಲೂ ಅದನ್ನೇ ಮಾತನಾಡುತ್ತಿದ್ದೀರಿ ಅಂತ ಗರಂ ಆದ್ರು. ನಾವೇನು ಆಪರೇಷನ್ ಮಾಡೋಣ, ನಮ್ಮದೊಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಕಾಂಗ್ರೆಸ್ ಬಳಿ ಮ್ಯಾನ್ ಪವರ್, ಮಜಲ್ ಪವರ್ ಇದೆ, ಹಣದ ಪವರ್ ಎಲ್ಲ ಇಟ್ಟುಕೊಂಡಿದ್ದಾರೆ. ನಾವು ಅವರ ಮುಂದೆ ಫೈಟ್ ಮಾಡೋಕೆ ಆಗುತ್ತಾ ಅಂತ ವ್ಯಂಗ್ಯವಾಡಿದ್ದಾರೆ. ನಾವು ನಮ್ಮ ಪಕ್ಷದ ಮತಗಳು ಚೆಲ್ಲಾಪಿಲ್ಲಿಯಾಗಬಾರದು, ನಮ್ಮ ಪಕ್ಷದ ಮತಗಳು ಒಟ್ಟಾಗಿ ಇರಲಿ ಅಂತ ಮತ ಹಾಕಿದ್ದೀವಿ. ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಆದ್ರೆ ಕುತಂತ್ರದಿಂದ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನಾಮು ರದ್ದತಿಗೆ ಲಂಚ ಸ್ವೀಕರಿಸುವಾಗ ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಆರೋಪಿಗಳಾದ ಪ್ರಥಮ ದರ್ಜೆ ಸಹಾಯಕಿ ಸುವರ್ಣ ಮತ್ತು ಮಗ ದೀಪಕ್ ಇಬ್ಬರು ಲೋಕಾಯುಕ್ತ ಕೈಗೆ ಸಿಕ್ಕಿದ್ದಾರೆ. ಪಹಣಿ ಕಲಂ 6ರಲ್ಲಿ ನಮೂದು ಮಾಡಿದ್ದ ಇನಾಂ ರದ್ದುಪಡಿಸಿ ಪಟ್ಟಾ ಎಂದು ನಮೂದು ಮಾಡಿಕೊಡುವ ಕೆಲಸಕ್ಕಾಗಿ ಸಿರಗುಪ್ಪ ತಾಲೂಕು ತಹಸೀಲ್ದಾರರ ಕಚೇರಿಗೆ ಬಂದಾಗ ಎಫ್ಡಿಎ ಸುವರ್ಣ ಅವರು 1,10,000 ರೂಪಾಯಿಗಳ ಲಂಚದ ಹಣದ ಬೇಡಿಕೆ ಇಟ್ಟಿದ್ದರು. ಈ ಬಗ್ಗೆ ಗೋವಿಂದ ಎಂಬುವವರು ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಆರ್ಟಿಐ ರೌಡಿ ಫಿಲೋಮಿನ್ ಗೂಂಡಾಗಳು ಗುಂಡು ಹಾರಿಸಿದ್ದಕ್ಕೆ ಆರೋಪಿಗಳ ರಕ್ಷಣೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜಮೀನು ವ್ಯಾಜ್ಯದ ಹಿನ್ನೆಲೆ ರೈತರು ರೌಡಿಗಳ ನಡುವೆ ನಡೆದಿದ್ದ ಘರ್ಷಣೆಯಲ್ಲಿ ರೈತ ವಿಠಲ್ ವಾಲಿಕಾರ್ ಕಾಲಿಗೆ ಗುಂಡು ತಗುಲಿತ್ತು. ಆರಂಭದಲ್ಲಿ ಗನ್ಮ್ಯಾನ್ ಗುಂಡು ಹಾರಿಸಿದ್ದಾರೆಂದು ಕಮಿಷನರ್ ದಿಕ್ಕು ಬದಲಾಯಿಸಿದ್ರು. ವಿಡಿಯೋ ವೈರಲ್ ಆದ ನಂತರ ಆರೋಪಿಗಳ ಬಂಧನದ ವೇಳೆ ಅರೆಸ್ಟ್ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿರೋ ಆರೋಪ ಕೇಳಿಬಂದಿದೆ. ನ್ಯಾಯಾಲಯದ ಆರ್ಡರ್ ಶೀಟ್ನಲ್ಲಿ ವಿದ್ಯಾಗಿರಿ ಠಾಣೆ ಪೊಲೀಸರು ಬಂಧನ ಪ್ರಕ್ರಿಯೆ ಉಲ್ಲಂಘಿಸಿ ಆರೋಪಿಗಳಿಗೆ ಪರೋಕ್ಷ ಸಹಾಯ ಮಾಡಿರೋ ಕಳ್ಳಾಟ ಬಯಲಾಗಿದೆ. ಪೊಲೀಸರ ಕಳ್ಳಾಟದ ಮೇಲೆ 2ನೇ ಹೆಚ್ಚುವರಿ ಜಿಲ್ಲಾ ಕೋರ್ಟ್ ಹದ್ದಿನ ಕಣ್ಣಿಟ್ಟಿದ್ದು, ನ್ಯಾಯಾಲಯ ಪೊಲೀಸರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಬಾಲಕಿ ವೆನಿಲಾ ಕೊಲೆ ಕೇಸ್ ಬೆನ್ನಲ್ಲೇ ಇಂದು ವೈಟ್ಫೀಲ್ಡ್ ಡಿವಿಷನ್ನಲ್ಲಿ ಕಮಿಷನರ್ ಸಭೆ ಆಯೋಜಿಸಿದ್ದಾರೆ. ಸಭೆ ನಡೆಸಿ ಡಿವಿಷನ್ನ ಎಲ್ಲಾ ಕೇಸ್ಗಳ ಬಗ್ಗೆ ರಿವ್ಯೂ ಪಡೆಯಲಿದ್ದಾರೆ. ಯಾವ ಕೇಸ್ಗಳು ಯಾವ ಹಂತದಲ್ಲಿದೆ, ಅಧಿಕಾರಿಗಳ ಕಾರ್ಯವೈಖರಿ, ಪ್ರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆಯಲಿದ್ದಾರೆ. ಪ್ರಕರಣದ ತನಿಖೆಯಲ್ಲಿ ಲೋಪ ಕಂಡು ಬಂದರೆ ತರಾಟೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಲಿವ್ ಇನ್ ರಿಲೇಷನ್ನಲ್ಲಿದ್ದ ಗೆಳತಿಯ ಕತ್ತು ಹಿಸುಕಿ ಪ್ರಿಯಕರ ಕೊಂದ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿನ ಮನೆಯಲ್ಲಿ ನಡೆದಿದೆ. 20 ವರ್ಷದ ಅನುಷಾ ಕೊಲೆಯಾದ ಯುವತಿ ಅಂತ ಗುರುತಿಸಲಾಗಿದೆ. 6 ತಿಂಗಳ ಹಿಂದೆ ತಾಯಪ್ಪ ಗಾರ್ಡನ್ ಮನೆಗೆ ಇಬ್ಬರು ಬಂದು ವಾಸ ಮಾಡಿದ್ರು. ಯುವತಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ.
ಓರ್ವ ಅಕ್ಕ ಮಾತ್ರ ಇದ್ರು. ಈ ಹಿಂದೆ ಅನುಷಾ ಯಾವುದೇ ಕೆಲಸ ಕೂಡ ಮಾಡುತ್ತಿರಲಿಲ್ಲ ಅಂತ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ರು. ಬಟ್ಟೆ ಪಾತ್ರೆ ಎಲ್ಲವನ್ನ ಆರೋಪಿ ಶರತ್ ವಾಶ್ ಮಾಡ್ತಿದ್ದ ಅಂತ ಇಬ್ಬರ ನಡುವೆ ಜಗಳವಾಗಿ ಕತ್ತು ಹಿಸುಕಿ ಸಾಯಿಸಿದ್ದಾನೆ. ಸದ್ಯ ಆರೋಪಿ ಶರತ್ನನ್ನ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ನಾಯಿಗಳ ಹಾವಳಿ ಕಂಡುಬಂದಿದೆ. ಮಹದೇವಪುರದಲ್ಲಿ ಸೈಕಲ್ನಲ್ಲಿ ಬರ್ತಿದ್ದ 12 ವರ್ಷದ ಬಾಲಕನ ಮೇಲೆ ರಾಟ್ವೈಲರ್ ನಾಯಿ ದಾಳಿ ಮಾಡಿದೆ. ನಾಯಿ ದಾಳಿ ಮಾಡುತ್ತಿದ್ದಂತೆ ಬಾಲಕ ಕಿರುಚಾಡಿದ್ದಾನೆ. ತಕ್ಷಣ ಅಲ್ಲೇ ಇದ್ದ ಸ್ಥಳೀಯರು ದಾಳಿಯಿಂದ ರಕ್ಷಿಸಿದ್ದಾರೆ. ಇನ್ನು ಗಾಯಗೊಂಡ ಬಾಲಕನನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಾಯಿ ಮಾಲೀಕನ ವಿರುದ್ಧ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.